ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇರಾನ್ ಇಸ್ರೇಲ್ ನಡುವಿನ ಕದನ ವಿರಾಮ ಅನ್ನುವಂಥದ್ದೊಂದು ಬೆಳವಣಿಗೆ ಆದ ಮೇಲಿನ ಬಿಗ್ ಟ್ವಿಸ್ಟ್. 10 ಅಣು ಬಾಂಬ್ಗಳ ಸೀಕ್ರೆಟ್ ಕೊನೆಗೂ ಬ್ಲಾಸ್ಟ್ ಆಗಿದೆ. ಏನದು ಹಾಗಾದರೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಬಿಗ್ ಎಕ್ಸ್ಪೋಸ್, ಜಗತ್ತಿನ ಎದುರು. ಅತ್ಯಂತ ಕೆಟ್ಟ ಪದವನ್ನು ಮೀಡಿಯಾ ಮುಂದೆನೇ ಬಳಸಿ ಟ್ರಂಪ್ ಈಗ ತಾನು ಎಂಥ ಪರಿಸ್ಥಿತಿಯಲ್ಲಿದ್ದೀನಿ, ಯಾವ ರೀತಿ ಕೈ ಹಿಸುಕಿಕೊಳ್ಳುವ ಪರಿಸ್ಥಿತಿಯಲ್ಲಿದ್ದೀನಿ ಅನ್ನೋದನ್ನೂ ಕೂಡ ಬಟಾಬಯಲು ಮಾಡ್ಕೊಂಡಿದ್ದಾರೆ ತಾನೇನೆ. ಈ ಎಡವಟ್ಟಿನ ಮನುಷ್ಯನ ಎಡವಟ್ಟುಗಳು ಒಂದೆರಡಲ್ಲ, ಅದೆಲ್ಲ ಒಂದೊಂದೇ ಎಕ್ಸ್ಪೋಸ್ ಆಗ್ತಿರೋದೀಗ. ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಇರಾನ್ ಏನಂತ ಹೇಳಿದೆ, ಕದನ ವಿರಾಮ ಆಯಿತು, ಮತ್ತೊಂದಾಯ್ತು, ಎಲ್ಲ ಆಯಿತು. ಆದರೆ ಹೆಸರಿಗಾಗಿದೆ, ಮುಂದೇನಾಗುತ್ತೆ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸುಳಿವುಗಳು ಕೂಡ ಈಗ ಸಿಗ್ತಿರೋದು, ಅದನ್ನಿಡ್ತೀವಿ. ಅದಕ್ಕಿಂತ ಮುಂಚೆ ನೋಡಿ, ಖಮೇನಿಯ ಅತ್ಯಂತ ಪರಮಾಪ್ತ ನಾಯಕ ಗೇಮ್ ಈಸ್ ನಾಟ್ ಓವರ್ ಎಟ್ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಮತ್ತು ನಮ್ಮ ಹತ್ರ ಇನ್ನೂ ನ್ಯೂಕ್ಲಿಯರ್ ವೆಪನ್ ತಯಾರು ಮಾಡೋದಕ್ಕೆ ಏನೇನು ಬೇಕೋ ಎಲ್ಲವೂ ಉಳಿದುಕೊಂಡಿದೆ, ಅಮೆರಿಕ ಬಾಯ್ ಬಡ್ಕೊಂಡಿದ್ದೆಲ್ಲ ಸುಳ್ಳು ಅನ್ನುವಂಥ ಅನೌನ್ಸ್ಮೆಂಟನ್ನು ಮೊಳಗಿಸಿರೋದು. ಅವತ್ತೇ ಹೇಳ್ತು, ನಮ್ಮ ನ್ಯೂಕ್ಲಿಯರ್ ಮಾರ್ಟಿಯರ್ಸ್ದೆಲ್ಲ ಶ್ರಮ ವ್ಯರ್ಥ ಆಗಕ್ಕೆ ಬಿಡಲ್ಲ ನಾವು. ಪರಮಾಣು ತಂತ್ರಜ್ಞಾನವನ್ನು ಡೆವಲಪ್ ಮಾಡಿ ತಮ್ಮ ಜೀವವನ್ನೇ ಕೊಟ್ಟ ದೇಶಕ್ಕಾಗಿ ಜೀವತ್ಯಾಗವನ್ನು ಮಾಡಿದಂತಹ ಎಲ್ಲ ವಿಜ್ಞಾನಿಗಳ ಶ್ರಮ ಸಾರ್ಥಕ ಆಗೋ ರೀತಿಯಲ್ಲಿ ನಾವು ಇದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ತೀವಿ, ಪ್ರೋಗ್ರಾಮ್ ಮುಂದುವರಿಯುತ್ತೆ ಅನ್ನುವಂಥ ಘೋಷಣೆಯನ್ನು ಇರಾನ್ ಮೊಳಗಿಸಿತ್ತು. ಅದಾದಮೇಲೆ ಟ್ರಂಪ್ ಏಕಾಏಕಿ ಓಡಿ ಬಂದು ಮಧ್ಯಪ್ರವೇಶ ಮಾಡಿ ತಾನಾಗಿ ಕದನ ವಿರಾಮ ಘೋಷಿಸಿದ್ಯಾಕೆ ಅನ್ನೋದೇ ಇನ್ನೂ ಉತ್ತರ ಸಿಗದ ಪ್ರಶ್ನೆಯಾಗಿದೆ. ಅವರು ಟಾರ್ಗೆಟೇ ರೀಚ್ ಆಗದೆ ಯಾಕೆ ಕ್ಲೋಸ್ ಮಾಡಿದ್ರು ಅಂತ. ಅದರ ನಡುವೆ ನೋಡಿ, ಈಗ ಟ್ರಂಪ್ ಬಿಗ್ ಎಕ್ಸ್ಪೋಸ್ ಆಗಿದೆ. ಪೆಂಟಗನ್ನ ಇಂಟೆಲಿಜೆನ್ಸ್ ಏಜೆನ್ಸಿ, ಅಂದರೆ ಅಮೆರಿಕದ ರಕ್ಷಣಾ ವ್ಯವಸ್ಥೆಯೇ ಇದನ್ನು ಒಪ್ಪಿಕೊಂಡಂಗಾಗಿದೆ, ಹೇಳ್ದಂಗಾಗಿದೆ. ಪೆಂಟಗನ್ನ ವಿಂಗ್ ಆಗಿರೋ ಇಂಟೆಲಿಜೆನ್ಸ್ ಏಜೆನ್ಸಿ, ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರೆ DIA ಕ್ಲಿಯರ್ ಮಾಡ್ತಾ ಇದೆ. ಡ್ಯಾಮೇಜ್ ಆಗಿರೋದು ಹೌದು, ಫಾರ್ಡೋ ಮತ್ತು ನತಾನ್ಸಲ್ಲೆಲ್ಲ. ಆದರೆ ಅಲ್ಲಿನ ನ್ಯೂಕ್ಲಿಯರ್ ವೆಪನನ್ನು ಡೆಸ್ಟ್ರಾಯ್ ಮಾಡಿಲ್ಲ, ಎಲಿಮಿನೇಟ್ ಮಾಡಿಲ್ಲ ಅಮೆರಿಕ. ಬದಲಾಗಿ ಕೆಲವು ತಿಂಗಳುಗಳ ಕಾಲ ಡಿಲೇ ಆಗಬಹುದು ಅವರು ಮಾಡ್ತಿರುವಂಥ ಪ್ರೋಗ್ರಾಮ್ ಕಂಪ್ಲೀಟ್ ಆಗೋದಕ್ಕೆ. ಸೊ ನಾವು ಅವರ ಪ್ರಾಸೆಸ್ ಡಿಲೇ ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ, ಬಿಟ್ಟರೆ ಎಲಿಮಿನೇಟ್ ಮಾಡುವಲ್ಲಲ್ಲ ಅಂತ ರಿಪೀಟ್ ಮಾಡ್ತಿದ್ದೀನಿ. DIA ಅಮೆರಿಕದ ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿಯೇ ಒಪ್ಪಿಕೊಂಡಿರುವಂಥದ್ದು ಈಗ ಬಯಲಾಗಿದೆ. ಎಲ್ಲ ಪೇಪರ್ ರಿಪೋರ್ಟ್ಸ್ ನೋಡಿ, ಒಂದು 10 ರಿಪೋರ್ಟ್ಸ್ನ ನೋಡಿ, ಟಾಪ್ ಪೇಪರ್ಸು, ನ್ಯೂಯಾರ್ಕ್ ಟೈಮ್ಸಿಂದ ಹಿಡಿದು ಎಲ್ಲ ಕಡೆ ಈ ರಿಪೋರ್ಟ್ ಹೊರಗಡೆ ಬರ್ತಾ ಇದ್ದ ಹಾಗೆ ಸಿಡ್ದೇಳ್ತಾರೆ ಟ್ರಂಪ್. ನ್ಯೂಯಾರ್ಕ್ ಟೈಮ್ಸು ಮತ್ತು CNN ಎಲ್ಲರ ವಿರುದ್ಧ ಬಾಯಿಗೆ ಬಂದಂಗೆ ಮಾತಾಡಿರೋದು, ಇವೆಲ್ಲ ಫೇಕ್ ನ್ಯೂಸ್ಗಳು ಅಂತ, ನಮ್ಮದೇ ಇಂಟೆಲಿಜೆನ್ಸ್ ಏಜೆನ್ಸಿ ಹೇಳಿರೋದೇ ಸುಳ್ಳು ಅಂತ ಕೆಂಡಕ್ಕಾರಿದ ಟ್ರಂಪ್. ಏನಾಗ್ತಿದೆ ಅಮೆರಿಕದಲ್ಲಿ ಈಗ? ಫಸ್ಟು ತುಳಸಿ ಗಬ್ಬಾರ್ಡ್ ಇಂಟೆಲಿಜೆನ್ಸ್ ಚೀಫು ಹೇಳ್ತಾರೆ, ಇಲ್ಲ ಇರಾನು ನ್ಯೂಕ್ಲಿಯರ್ ಬಾಂಬ್ ಹೊಂದಿಲ್ಲ ಅಂತ. ಅದಾಗಿ ಟ್ರಂಪ್ ನಮ್ಮವರು ಹೇಳಿದ್ದೇ ಸುಳ್ಳು, ನಮ್ಮವ್ರಿಗೆ ಸರಿಯಾದ ರಿಪೋರ್ಟ್ ಸಿಕ್ಕಿಲ್ಲ ಅಂತ ತರಾಟೆಗೆ ತೊಗೊಂಡ್ಮೇಲೆ, ಹೌದೌದು ಅವರು ಸ್ವಲ್ಪ ಕೆಲವು ವಾರಗಳಲ್ಲಿ ಪ್ರೋಗ್ರಾಮ್ ಡೆವಲಪ್ ಮಾಡೋ ಥರ ಎಲ್ಲ ತಯಾರು ಮಾಡ್ಕೊಂಡಿದ್ದಾರೆ ಅಂತ ನನ್ನ ಮಾತಿನ ಅರ್ಥ ಅಂತ ಯೂಟರ್ನ್ ತೊಗೊಂಡ್ರು. ಫಸ್ಟ್ ಹೇಳಿದ್ದವರು ಇಲ್ಲ ಅಂತ. ಅದು ಬಿಟ್ಟು ಹಾಕಿ ಥ್ರೆಟ್ ಅಸೆಸ್ಮೆಂಟ್ ರಿಪೋರ್ಟ್ ವಾರ್ಷಿಕವಾಗಿ ಸಬ್ಮಿಟ್ ಆಗೋದು, ಮಾರ್ಚ್ 18ನೇ ತಾರೀಕಿಗೆ ಸಬ್ಮಿಟ್ ಆಗಿದ್ದು ಅಮೆರಿಕಾಗೆ. ಅದು ಕೂಡ ಇರಾನ್ನಲ್ಲಿ ಅಂಥ ಯಾವ ಪ್ರೋಗ್ರಾಮು ಇಲ್ಲ, ಅಂಥ ಪ್ರಯತ್ನವನ್ನು 2023ರಲ್ಲಿ ಖಮೇನಿ ನಿಲ್ಲಿಸಿದ್ದಾರೆ ಅನ್ನುವಂಥ ರಿಪೋರ್ಟ್ ಇರ್ತು. ಅದು ಸುಳ್ಳು ಅಂತ ಹೇಳಿದ್ರು. ಬೇಡ, ಈಗ ಉಪಾಧ್ಯಕ್ಷ ನಿನ್ನೆಯಷ್ಟೇ ಹೇಳಿದ್ದಾರೆ, JD ವ್ಯಾನ್ಸ್ 400 kg ಯುರೇನಿಯಂ ಎಲ್ಲಿ ಹೋಯಿತು ಅನ್ನೋದು ಗೊತ್ತೇ ಇಲ್ಲ. ಮೊನ್ನೆನೂ ಹೇಳಿದರು, ನಾವು ರಿಪೋರ್ಟ್ ಮಾಡಿದ್ವಿ ಆಲ್ರೆಡಿ, ನಮಗೆ ಇನ್ನೂ ನ್ಯೂಕ್ಲಿಯರ್ ವೆಪನ್ನು ಅಥವಾ ಇನ್ಸ್ಟಾಲೇಷನ್ನು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಎಲ್ಲಿದೆ ಅನ್ನೋದನ್ನು ನಾವೀಗ ಲೊಕೇಟ್ ಮಾಡಬೇಕು ಅಂತ JD ವ್ಯಾನ್ಸ್. ಟ್ರಂಪ್ ಆದಮೇಲೆ ಅವರೇ ಅಲ್ವಾ ಅಮೆರಿಕದಲ್ಲಿ ಉಪಾಧ್ಯಕ್ಷ JD ವ್ಯಾನ್ಸ್ ಹೇಳ್ತಾರೆ, ನಮಗೆ ಇನ್ನೂ ಎಲ್ಲಿದೆ ಅವರ ನ್ಯೂಕ್ಲಿಯರ್ ಫೆಸಿಲಿಟಿ ಅನ್ನೋದೇ ಕರೆಕ್ಟಾಗಿ ಗೊತ್ತಿಲ್ಲ ಅಂತ. ಫಾರ್ಡೋ ಹೊಡೆದು ಬಂದಮೇಲೆ, B2 ಬಾಂಬರ್ಸ್ ಹೊಡೆದು ಬಂದಮೇಲೆ ಹೇಳಿದ್ದು. ನಿನ್ನೆ ಮತ್ತು ತುಂಬ ಡೀಟೇಲ್ ಆಗಿ ಹೇಳಿದ್ದಾರೆ JD ವ್ಯಾನ್ಸ್. ಏನಂತ ಹೇಳಿದ್ರು, 400 kg ಯುರೇನಿಯಂ ಅವ್ರ ಹತ್ರ ಇನ್ನೂ ಇದೆ, ಅದನ್ನು ಶಿಫ್ಟ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ಅನ್ನುವ ಮಾಹಿತಿ ಇದೆ. ಬರೋಬ್ಬರಿ 10 ಅಣು ಬಾಂಬ್ಗಳನ್ನು ತಯಾರಿಸಬಹುದು ಅವರು ಅನ್ನುವ ಮಾಹಿತಿ ನಮಗೆ ಸಿಕ್ಕಿದೆ. ಇರಾನ್ ಅಣು ಸ್ಥಾವರಗಳ ಮೇಲೆ ಅಮೆರಿಕ ದಾಳಿ ಮಾಡಿದ್ದಾಯಿತು. ದಾಳಿಯ ಆಚೆಗೂ ಕೂಡ
ಅಣು ಬಾಂಬ್ ಉಳಿಸ್ಕೊಂಡಿದ್ದಾರೆ ಅವರು. ಅಂದರೆ ಅದಕ್ಕಿಂತ ಮುಂಚೆನೇ ಬಹಳ ಪ್ಲ್ಯಾನ್ ಮಾಡಿ ಯುರೇನಿಯಮನ್ನು ನಾಪತ್ತೆ ಮಾಡಿಕೊಂಡಿದ್ರು. 16 ಟ್ರಕ್ಗಳು ಅಣು ಕೇಂದ್ರದ ಬಳಿ ಇದ್ದದ್ದು ಸ್ಯಾಟಲೈಟ್ ಇಮೇಜಸ್ ಆಧಾರದಲ್ಲಿ ನಾಪತ್ತೆಯಾಗಿದ್ವು. ಇವುಗಳಲ್ಲೇ ಸಾಗಣೆ ಆಗಿರಬಹುದಾ ಸಿಲಿಂಡರ್ಸು, ಯುರೇನಿಯಂ ಇದ್ದಂಥ ಸಿಲಿಂಡರ್ಸು ಅನ್ನುವಂಥ ಶಂಕೆ ಇದೆ. ಇರಾನ್ ಈ ಯುರೇನಿಯಂ ಬಳಸಿ ಅಣು ಬಾಂಬನ್ನು ತಯಾರಿಸುವ ಆತಂಕ ಇದೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಈ 400 kg ಯುರೇನಿಯಂ ನಾಪತ್ತೆಯ ಬಗ್ಗೆ ಈಗಾಗಲೇ ಸಾಕಷ್ಟು ರಿಪೋರ್ಟ್ಸ್ ಆಗಿವೆ. ಅದನ್ನು ಇರಾನ್ ಕೂಡ ಸ್ಪಷ್ಟಪಡಿಸಿದೆ. ಅದರ ಬೆನ್ನಲ್ಲೇ ಸ್ಯಾಟಲೈಟ್ ಇಮೇಜಸ್ಸು, ಅಲ್ಲಿಂದ ಟ್ರಕ್ ಮೂವ್ ಆಗಿರೋದು, ಈ ಥರದ್ದೆಲ್ಲ ಸುಮಾರು ಚಿತ್ರಗಳು, ಫೋಟೋಸ್ ಕೂಡ ಸಿಕ್ಕಿರೋದು. ABC ಸುದ್ದಿ ಸಂಸ್ಥೆಗೆ ಅಮೆರಿಕ ಉಪಾಧ್ಯಕ್ಷ JD ವಾನ್ಸ್ ಈ ಮಾಹಿತಿ ಕೊಟ್ಟಿದ್ದಾರೆ. ಇರಾನ್ನ ಫೋರ್ಡೋ ಸೇರಿ 3 ಅಣು ಕೇಂದ್ರಗಳ ಮೇಲೆ ಬಂಕರ್ ಬಸ್ಟರ್ ಸುರಿದು ದಾಳಿ ಮಾಡೋ ಮುನ್ನವೇ ಅವರು ಎಸ್ಕೇಪ್ ಮಾಡಿಬಿಟ್ಟಿದ್ರು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದರೆ 10 ಅಣು ಬಾಂಬ್ಗಳು. ಅದನ್ನು ಹಾಕಿದ್ರೆ ಮುಗೀತಲ್ಲ, 10 ಅಣು ಬಾಂಬ್ಗಳನ್ನು. ಆಲ್ರೆಡಿ ಬೇರೆ ರಾಷ್ಟ್ರಗಳು ನಾವು ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಸಪೋರ್ಟ್ ಕೊಡ್ತೀವಿ ಅಂತ ಓಪನ್ ಆಗಿ ಹೇಳ್ತಿದ್ದಾರೆ. ರಷ್ಯಾ ಅಂತೂ ಕೆರಳಿ ಕೆಂಡಾಗಿದೆ ಅಮೆರಿಕದ ಈ ಮಧ್ಯಪ್ರವೇಶಕ್ಕೆ. ಅಮೆರಿಕ ಇರಾನ್ ಮೇಲೆ ಕಂಟ್ರೋಲ್ ತಗೊಳ್ಳೋದಿಕ್ಕೆ ಬಂದಿರೋದು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ನಿನ್ನೆ ನಾವು ತುಂಬ ಡೀಟೇಲ್ ಆಗಿ ರಿಪೋರ್ಟ್ ಇಟ್ಟಿದ್ವಿ. ಸೋವಿಯತ್, ಬ್ರಿಟಿಷ್ ಮತ್ತು ಅಮೆರಿಕ ನಡುವೆ ಇರಾನ್ ಕಂಟ್ರೋಲ್ ತಗೊಳ್ಳೋದಕ್ಕೆ ಸದಾ ಪೈಪೋಟಿ ಇತಿಹಾಸದ ಕಾಲದಿಂದನೂ ಇದೆ. ಯಾಕಂದರೆ ಅಲ್ಲಿರುವಂಥ ತೈಲ, ಅನಿಲ ನಿಕ್ಷೇಪಗಳ ಕಂಟ್ರೋಲು ಯಾರ ಕೈಯಲ್ಲಿರುತ್ತೆ, ಯಾವ ರಾಷ್ಟ್ರದ ಕೈಯಲ್ಲಿರುತ್ತೆ ಅನ್ನುವಂತಹ ಪೈಪೋಟಿ ಇತಿಹಾಸದ ಕಾಲದಿಂದ. ಇರಾನ್ನಲ್ಲಿ ಇಂಥ ದಂಗೆ, ದಾಳಿ, ನಾಯಕನನ್ನು ಕೊಲ್ಲೋದು ಇದು ಮುಗಿಯದ ಕಥೆಯಾಗಿ ನಡ್ಕೊಂಡೇ ಬಂದಿದೆ. ಯಾರು ದೇಶದ ಹಿತಾಸಕ್ತಿ ಕಾಪಾಡೋಕೆ ನೋಡ್ತಾರೋ ಅವ್ರನ್ನ ಫಿನಿಶ್ ಮಾಡ್ತಾರೆ. ಯಾರು ಪಾಶ್ಚಿಮಾತ್ಯ ದೇಶಗಳ ಕೈಗೊಂಬೆಯಾಗಿರ್ತಾರೋ ಅವರು ಮಾತ್ರ ಅಲ್ಲಿ ಮುಂದುವರ್ಕೊಂಡು ಹೋಗ್ತಾರೆ. ಅಂಥವನ್ನೇ ಒಬ್ಬನನ್ನು ತಂದು ಕೂರಿಸೋದಕ್ಕೆ, ಪ್ರಿನ್ಸನ್ನು ತಂದು ಕೂರಿಸೋದಕ್ಕೆ ಈಗ ಅಮೆರಿಕ ತಯಾರು ಮಾಡಿಕೊಂಡಿದೆ. ಸೊ ಅವ್ರ ಟಾರ್ಗೆಟ್ ನ್ಯೂಕ್ಲಿಯರ್ ಅಲ್ವೇ ಅಲ್ಲ, ಅವ್ರ ಟಾರ್ಗೆಟ್ ಖಮೇನಿ ಹೊಡೆಯೋದಾಗಿತ್ತು ಅನ್ನೋದೇ ಕೇಳಿ ಬರ್ತಿರೋ ವಿಚಾರ. ಈಗ ಕ್ಲಿಯರಾಗಿ ಕಾಣ್ತಿರೋದು. ಅದ್ರ ನಡುವೆ ನೋಡಿ ಟ್ರಂಪ್ ಎಕ್ಸ್ಪೋಸ್ ಆಗಿರೋದು. ನ್ಯೂಕ್ಲಿಯರು ಹೊಡೆದಿಲ್ಲ, ಎಂಥದ್ದು ಇಲ್ಲ. ಸರಿ, ಇವರು ಇಷ್ಟೆಲ್ಲ ಆದಮೇಲೆ ಅವರ ಡಿಫೆನ್ಸ್ ಇಂಟೆಲಿಜೆನ್ಸ್ ಏಜೆನ್ಸಿನೇ ತೆರೆದಿಟ್ಟ ಮೇಲೆ, ನ್ಯೂಕ್ಲಿಯರ್ ವೆಪನ್ ಡೆಸ್ಟ್ರಾಯ್ ಆಗಿಲ್ಲ ಅಂದಮೇಲೆ ಇನ್ಯಾಕೆ ಯುದ್ಧ ನಿಲ್ಲಿಸಿದ್ರು? ಖಮೇನಿ ಹೊಡೆಯೋಕ್ಕೂ ಆಗಿಲ್ಲ, ಅದು ಒಂದು ಟಾರ್ಗೆಟ್ ಇದ್ದಿದ್ದು. ನ್ಯೂಕ್ಲಿಯರ್ ವೆಪನ್ ಡೆಸ್ಟ್ರಾಯೂ ಆಗಿಲ್ಲ, ಮತ್ತಿನ್ನೇನಕ್ಕೆ ಯುದ್ಧ ನಿಲ್ಲಿಸಿದ್ರು ಟ್ರಂಪ್? ಇಲ್ಲೇ ಸಿಕ್ಬಿಡತ್ತೆ ಉತ್ತರ. ಅಸಲಿಗೆ ಅವರು ಬಯಸಿದ್ದೇ ಬೇರೆ, ಮಾಡಿದ್ದೇ ಬೇರೆ, ಅಲ್ಲಿ ಆಗಿದ್ದೇ ಒಂದು, ಇವ್ರು ಅಂದುಕೊಂಡಿದ್ದು ಯಾವುದೂ ಆಗಿಲ್ಲ ಅನ್ನೋದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತು ನ್ಯೂಕ್ಲಿಯರ್ ವೆಪನ್ ಇದೆಯಾ ಇಲ್ವಾ, ಯಾವ ರೂಪದಲ್ಲಿತ್ತು, ವೆಪನ್ ಆಗಿ ಕನ್ವರ್ಟ್ ಆಗಿತ್ತಾ ಇಲ್ವಾ, ಇದೆಲ್ಲ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಉತ್ತರ ಅಮೆರಿಕನೇ ಕೊಡ್ತಾ ಇದೆ, ಇನ್ನೂ ಉಳ್ಕೊಂಡಿದೆ. ನಾವು ಕೆಲವು ತಿಂಗಳುಗಳಷ್ಟು ಡಿಲೇ ಮಾಡಿದ್ದೀವಿ ಅಷ್ಟೇ ಅಂತ. ಸೊ ಈಗ ತಕ್ಷಣಕ್ಕೆ ಆಗ್ತಿರೋದು ಇನ್ನೊಂದು ಮಂತ್ ಡಿಲೇ ಆಗಬಹುದು. ಅದನ್ನು ಪೆಂಟಗನ್ನೇ ಕ್ಲಿಯರ್ ಮಾಡಿದ್ಮೇಲೆ ಇನ್ಯಾರು ಏನು ಹೇಳಬೇಕು? ಇದೆಲ್ಲವನ್ನು ಫೇಕ್ ನ್ಯೂಸ್ ಅಂತಿದ್ದಾರೆ. ತಮ್ಮದೇ ಡಿಫೆನ್ಸ್ ಸಿಸ್ಟಮ್ ಕೊಟ್ಟ ರಿಪೋರ್ಟನ್ನೇ ಶುದ್ಧ ಸುಳ್ಳು ಅಂತಿರುವ ಟ್ರಂಪು, JD ವಾನ್ಸು, ತುಳಸಿ ಗಬ್ಬಾರ್ಡು, ಟಾಪ್ ಲೀಡರ್ಸೇ, ಅಮೆರಿಕದ ಟಾಪ್ ಲೀಡರ್ಸೇ ಸತ್ಯವನ್ನು ಜಗತ್ತಿನ ಮುಂದೆ ತೆರೆದಿಟ್ಟಿರೋದು. ಅಮೆರಿಕದಲ್ಲಿ ಆಗ್ತಿರೋದು ಏನು ಅನ್ನುವಂಥ ಪ್ರಶ್ನೆ ಹುಟ್ಟಾಕಿದೆ. ಇದ್ರ ಮೇಲೆ ತಲೆ ಕೈ ಹಾಕಿ ಪರ ಕೆರ್ಕೊಳ್ತಿದ್ದಾರೆ ಟ್ರಂಪು. ಯಾವ ಥರ ಫ್ರಸ್ಟ್ರೇಟ್ ಆಗಿದ್ದಾರೆ ನಿನ್ನೆ ಅಂದರೆ, ಇಸ್ರೇಲ್ ಕೂಡ ತನ್ನ ಮಾತು ಕೇಳ್ತಿಲ್ಲ, ಬಾಂಬ್ ಎತ್ಕೊಂಡು ಹೋಗ್ತಿದೆ, ಮತ್ತೆ ವಿಮಾನ ವಾಪಸ್ ಕರೆಸ್ಕೊಳ್ತಿರೋ ಇಲ್ವೋ ಅಂತ ಎಚ್ಚರಿಕೆ ಕೊಡ್ತಾರೆ. ಕೆಟ್ಟ ಪದವನ್ನು ಮೀಡಿಯಾದ ಮುಂದೆ, ವಾಟ್ ದ ಎಫ್ ಪದವನ್ನು ಇದೇ ಮೊದಲ ಬಾರಿಗೆ, ಇದುವರೆಗೆ ಯಾವ ಅಮೆರಿಕ ಅಧ್ಯಕ್ಷನೂ ಬಳಸದಂಥ ಪದವನ್ನು ಟ್ರಂಪ್ ಬಳಸಿ ಇಡೀ ಜಗತ್ತಿನಾದ್ಯಂತ ಸುದ್ದಿ ಆಗ್ತಿದೆ. ಯಾವ ಲೆವೆಲ್ಗೆ ಎಳೆದು ಬಿಟ್ರು ಟ್ರಂಪ್? ಏನು ಅಂದ್ಕೊಂಡಿದ್ದಾರೆ ಇವರು? ಟ್ರಂಪ್ ನಿಜಕ್ಕೂ ಕೂಡ ಕುರ್ಚಿಯಲ್ಲಿ ಕೂರೋದಕ್ಕೂ ಅರ್ಹವಾದ ವ್ಯಕ್ತಿ ಅಲ್ಲ, ಅಷ್ಟು ಚೀಪಾಗಿ ವರ್ತಿಸ್ತಿದ್ದಾರೆ ಅಂತ ಆಕ್ರೋಶ ಸಿಡಿದಿದೆ. ಟ್ರಂಪ್ ಹಾವ ಭಾವ, ಅವರ ಮಾತು ಕತೆ, ವರ್ತನೆ, ದೇಶದೊಳಗೆ ವಿರೋಧ, ವಿದೇಶಗಳಲ್ಲಂತೂ ಅವ್ರ ವಿರುದ್ಧ ಸಿಕ್ಕಾಪಟ್ಟೆ ಆಕ್ರೋಶ ಸಿಡಿದಿದೆ. ಈ ಮನುಷ್ಯನನ್ನು ಹ್ಯಾಂಡಲ್ ಮಾಡೋದೇ ಕಷ್ಟ. ಸೊ ಎಷ್ಟು ದಿನ ಟ್ರಂಪ್ ಕುರ್ಚಿಯಲ್ಲಿ ಉಳ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಅಷ್ಟು ಸಲೀಸಿಲ್ಲ ಟ್ರಂಪ್ ಇದೇ ವರ್ತನೆಯಲ್ಲಿ ಮುಂದುವರೆದ್ರೆ. ಹಾಗಾಗಿ ಆ ವ್ಯಕ್ತಿ ಇದ್ದಷ್ಟು ದಿನ ಹೇಗಾದರೂ ತಳ್ಕೊಂಡು ಹೋಗೋದು ಬೆಸ್ಟ್. ಸಂಬಂಧ ಕೆಡಿಸ್ಕೊಂಡು ಮತ್ತಷ್ಟು ಮೈ ಮೇಲೆ ಎಳ್ಕೊಳ್ಳೋಕ್ಕಿಂತ ಅನ್ನೋ ರೀತಿಯಲ್ಲಿದೆ ಜಗತ್ತಿನ ಹಲವು ರಾಷ್ಟ್ರಗಳ ಅಭಿಪ್ರಾಯ. ಟ್ರಂಪ್ ಒಟ್ಟಿನಲ್ಲಿ ಎಕ್ಸ್ಪೋಸ್ ಅಂತೂ ಆಗಿರೋದು ಜಗತ್ತಿನ ಮುಂದೆ. ಅಣ್ವಸ್ತ್ರ ನಾಶ ಮಾಡಿರೋದೇ ಸುಳ್ಳು ಅನ್ನೋದು ಈಗ ಬಯಲಾಗಿದೆ. ಇರಾನ್ ಈಗ ಎಚ್ಚರಿಕೆ ಕೊಟ್ಟಿರೋದು ಗೇಮ್ ಓವರ್ ಆಗಿಲ್ಲ, ನೆನಪಿರಲಿ ಅಂತ. ಕಾದ್ ನೋಡೋಣ ಮುಂದೆ ಯಾವ ಆಟ ಆಡುತ್ತೆ ಅಮೆರಿಕ. ಇಷ್ಟಕ್ಕೂ ಸಮಾಧಾನ ಆಗದಂಥ ಅಮೆರಿಕ ಈಗ ಒಂದು ರೀತಿ ಈಗೋ ಹರ್ಟ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಗಾಯದ ಮೇಲೆ ಉಪ್ಪು ಬಿದ್ದಂಗಾಗಿ ಟ್ರಂಪ್ ಕೆರಳಿರ್ತಾರೆ. ಈಗ ಖಮೇನಿ ಹೊಡೆಯೋದು ಅವರ ನೆಕ್ಸ್ಟ್ ಟಾರ್ಗೆಟು, ಅಲ್ಲಿ ನಮಗೆ ಬೇಕಾದವ್ರನ್ನ ಕೂರಿಸ್ಬೇಕು ಅನ್ನೋದು. ಆ ಪ್ರಯತ್ನದಲ್ಲಿ ಹಗಲಿರುಳು ಅವರು ಶ್ರಮಿಸ್ತಿರ್ತಾರೆ. ಅಲ್ಲಿ ತನಕ ಅವ್ರಿಗೆ ನಿದ್ದೆ ಇರಲ್ಲ, ಅದರಲ್ಲಿ ಡೌಟ್ ಇಲ್ಲ. ಸದ್ಯದಲ್ಲೇ ಅಂಥ ಸುದ್ದಿ ಬಂದರೂ ಅಚ್ಚರಿಯೂ ಇಲ್ಲ.
ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.